ಈಗ ನಾನು ನಿಮಗೆ ನಮ್ಮ ಆಯುರ್ವೇದ ಥೆರಪಿ ರೂಮ್ ಹೆಂಗಿರುತ್ತೆ, ಏನೆಲ್ಲ ಥೆರಪಿ ಮಾಡ್ತೀವಿ ಇಲ್ಲಿ ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಇದು ನಮ್ಮ ಆಯುರ್ವೇದ ಥೆರಪಿ ರೂಮು. ಇಲ್ಲಿ ಬರುವಂಥ ಪೇಷಂಟು ಮನೆಯಿಂದ ಬಂದು ಚಿಕಿತ್ಸೆ ಮಾಡಿಸ್ಕೊಳ್ಬೋದು ಅಥವಾ ಇಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಮಾಡ್ಕೊಳ್ಬೋದು. ಬಟ್ ಯಾವುದೇ ರೀತಿ ಪೇಷಂಟ್ ಬಂದ್ರೂ ನಾವು ಇಲ್ಲಿ ಕರ್ಕೊಂಬಂದು ಚಿಕಿತ್ಸೆ ಮಾಡ್ತೀವಿ. ಇದು ನಾವು ಅಭ್ಯಂಗ ಮಾಡೋ ಟೇಬಲ್. ಇದು ಈ ಟೇಬಲ್ ಮೇಲೆ ಪೇಷಂಟ್ನ ಮಲಗಿಸಿ ಅಭ್ಯಂಗ ಮಾಡ್ತೀವಿ. ಅಭ್ಯಂಗದ ಜೊತೆಗೆ ಇಲ್ಲಿ ನಾವು ಗ್ರೀವ ಬಸ್ತಿ ಆಗ್ಬೋದು, ಕಟಿ ಬಸ್ತಿ ಆಗ್ಬೋದು, ಜಾನು ಬಸ್ತಿ ಆಗ್ಬೋದು ಅಥವಾ ಬಸ್ತಿ ಚಿಕಿತ್ಸೆ ಆಗ್ಬೋದು, ಎಲ್ಲನೂ ಈ ಟೇಬಲ್ ಮೇಲೆ ಮಲಗಿಸಿ ಮಾಡ್ತೀವಿ. ಸೊ ಪೇಷಂಟ್ ಆರಾಮಾಗಿ ಮಲ್ಕೊಂಡು ನಮ್ಮ ಹತ್ರ ಚಿಕಿತ್ಸೆ ಮಾಡಿಸ್ಕೊತಾರೆ. ಅದಾದಮೇಲೆ ಅಭ್ಯಂಗ ಆದಮೇಲೆ ಅವರಿಗೆ ಸ್ಟೀಮ್ ಕೊಡಲಿಕ್ಕೆ ಸ್ಟೀಮ್ ಬಾಕ್ಸಲ್ಲಿ ನಾವು ಚಿಕಿತ್ಸೆ ನೀಡ್ತೀವಿ. ಅದಾದಮೇಲೆ ಶಿರೋಧಾರ ಅಂತ ಏನು ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸಿಂದ ಪೇಷಂಟ್ಸ್ ಬರ್ತಾರಲ್ಲ, ಅದಕ್ಕೆ ಈ ದಾರದಿಂದ ನಾವು ಚಿಕಿತ್ಸೆ ಮಾಡ್ತೀವಿ. ಪೇಷಂಟ್ನ ಮಲಗಿಸಿ ಇದರಲ್ಲಿ ನಮ್ಮ ತೈಲ ಅಥವಾ ಎಣ್ಣೆಯನ್ನು ತುಂಬಿ ಆ ಎಣ್ಣೆ ಅವರ ಹಣೆ ಮೇಲೆ ಬೀಳೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಮೈಂಡ್ ಕಾಮ್ನೆಸ್ ಕಡೆ ಹೋಗುತ್ತೆ. ಸೊ ಈ ರೀತಿ ನಮ್ಮ ಆಯುರ್ವೇದದ ಚಿಕಿತ್ಸೆಗಳನ್ನು ನಾವು ಈ ಚಿಕಿತ್ಸಾ ಕೊಠಡಿನಲ್ಲೇ ಮಾಡೋದು. ಪೇಷಂಟ್ ಇಲ್ಲಿಗೆ ಬರ್ತಾರೆ, ಇಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡು ಅವರವ್ರ ರೂಮಿಗೆ ಹೋಗ್ತಾರೆ. ಬಟ್ ಮನೆಯಿಂದ ಬರೋ ಪೇಷಂಟ್ಗಳು ಇಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ. ಚಿಕಿತ್ಸೆಯ ನಂತರ ಅವರು ಈ ಏನು ನಮ್ಮ ರೆಸ್ಟ್ ರೂಮ್ ಅಂತ ಹೇಳ್ತೀವಲ್ಲ, ಈ ರೂಮಲ್ಲಿ ಫ್ರೆಶ್ ಆಗಿ ಇಲ್ಲಿಂದಾನೇ ಸೀದಾ ರೆಡಿಯಾಗಿ ಹೋಗ್ತಾರೆ. ಹಾಗಾಗಿ ಪೇಷಂಟ್ ಹೇಗೆ ಒಳಗಡೆ ಬಂದಿರ್ತಾರೋ ಥೆರಪಿ ರೂಮ್ಗೆ ಹಾಗೆ ಆಚೆ ಹೋಗ್ತಾರೆ. ಸೊ ಅವರಿಗೇನು ಎಣ್ಣೆ ಅಥವಾ ಜಿಡ್ಡು ಅದೇನು ಫೀಲ್ ಆಗಲ್ಲ. ಸೊ ಎಲ್ಲ ಚಿಕಿತ್ಸೆಗಳು ನಾವಿಲ್ಲೇ ಚಿಕಿತ್ಸಾ ಕೊಠಡಿನಲ್ಲೇ ಮಾಡೋದು. ಚಿಕಿತ್ಸೆ ಅಂತ ಬಂದಾಗ ಎಷ್ಟೊಂದು ಜನಗಳಿಗೆ ಭಯ ಇದೆ. ಅಯ್ಯೋ, ಚಿಕಿತ್ಸೆಗಳ ರೇಟ್ ಜಾಸ್ತಿ ಇರುತ್ತಾ, ಎಷ್ಟೊಂದು ಆಗ್ಬಿಡುತ್ತಾ, ನಮ್ಮ ಕೈಗೆ ಎಟ್ಕುತ್ತಾ, ನಾವು ಮಾಡಿಸ್ಕೊಂಬೋದ ಅಂತ. ಅದೆಲ್ಲ ತಪ್ಪು. ನಮ್ಮಲ್ಲಿ ಚಿಕಿತ್ಸೆ 300 ರೂಪಾಯಿಂದ ಶುರುವಾಗಿ 3000 ರೂಪಾಯಿವರೆಗೂ ಇದೆ. ಸೊ 300 ರೂಪಾಯಿ ಅನ್ನೋದು ಸಣ್ಣ ನಸ್ಯ, ಏನು ಮೂಗಿಗೆ ಎಣ್ಣೆ ಹಾಕ್ತೀವಲ್ಲ ಚಿಕಿತ್ಸೆ ಮಾಡಲಿಕ್ಕೆ, ಅದೆಲ್ಲ 300 ರೂಪಾಯಿಂದ ಮಾಡ್ತೀವಿ. ಹಾಗೆ 500 ರೂಪಾಯಿಗೆ ನಾವು ಶಿರೋ ಅಭ್ಯಂಗ ತಲೆಗೆ ಮಸಾಜ್ ಮಾಡ್ತೀವಿ, ಪಾದಕ್ಕೆ ಮಸಾಜ್ ಮಾಡ್ತೀವಿ, ಅಥವಾ ಏಕಾಂಗ ಅಭ್ಯಂಗ ಅಂತ ಮಾಡ್ತೀವಿ, ಪ್ರತ್ಯೇಕವಾದ ಭಾಗಕ್ಕೆ ಚಿಕಿತ್ಸೆ ಮಾಡೋದಕ್ಕೆಲ್ಲ. ಸೊ ಆ ಥರ ಹಂತ ಹಂತವಾಗಿ ಅದರ ಚಿಕಿತ್ಸೆಯ ರೇಟ್ಗಳಿದೆ. ಇಟ್ಸ್ ನಾಟ್ ದಟ್ ಎಲ್ಲ ಚಿಕಿತ್ಸೆಗೂ ಒಂದೇ ರೇಟ್ ಇದೆ ಅಂತ ಅಲ್ಲ. ಬಟ್ ಬಡ ಪೇಷಂಟ್ಗಳಿಗೆ ನಾವು 20%ವರೆಗೂ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲಿ. ಸೊ ಆ ಏನು ಚಿಕಿತ್ಸೆ ರೇಟ್ ಇದೆ ಅದ್ರ ಮೇಲೆ 20% ಡಿಸ್ಕೌಂಟ್ ಹೋಗುತ್ತೆ ಟ್ರೀಟ್ಮೆಂಟಲ್ಲಿ ಬರುವಂಥ BPL ಕಾರ್ಡ್ ಹೋಲ್ಡರ್ಸ್ ಬಂದರೆ ನಮ್ಮಲ್ಲಿ. ಹಾಗಾಗಿ ಭಯ ಬೇಡ. ನಮ್ಮಲ್ಲಿ ತುಂಬ ಕಡಿಮೆ ದರದಲ್ಲಿ ಅವರಿಗೆ ಚಿಕಿತ್ಸೆಗಳನ್ನ ಹೆಟ್ಕೋ ಥರ ಮಾಡಿದ್ದಾರೆ. ಹಾಗಾಗಿ ಈ ಸಂಸ್ಥೆಯ ಉದ್ದೇಶ ಅಂದರೆ ಆಯುರ್ವೇದ ಎಲ್ಲರಿಗೂ ಸಿಗಬೇಕು ಅಂತ. ಹಾಗಾಗಿ ಚಿಕಿತ್ಸೆಯ ದರದ ಬಗ್ಗೆ ಚಿಂತೆ ಮಾಡೋದು ಬೇಡ. ದಯವಿಟ್ಟು ಬಂದು ಚಿಕಿತ್ಸೆ ಪಡ್ಕೊಂಡಾಗ ನಿಮಗೆ ಏನು ಸಿಗಬೇಕೋ ಅಥವಾ ಎಷ್ಟು ಕಡಿಮೆ ಚಿಕಿತ್ಸೆ ಸಿಗಬೇಕೋ ಅಷ್ಟು ಕಡಿಮೆಗೆ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಸೊ ಈಗ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಅನ್ನೋದು ನಾವು ಏನಂದರೆ ಪ್ರತಿ ದಿನ ನಾವು ಜೀರ್ಣಕ್ರಿಯೆಯಲ್ಲಿ ಆಗುವಂಥ ವ್ಯತ್ಯಾಸಗಳಿಂದ ನಮ್ಮ ದೇಹಕ್ಕೆ ಟಾಕ್ಸಿನ್ ಆಮ ಅಂತ ತುಂಬಿಕೊಂಡು ಏನು ಸಮಸ್ಯೆಗಳು ಉದ್ಭವ ಆಗ್ತಾವೋ ಅದನ್ನು ಸರಿ ಮಾಡೋದಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆನ ಅಳವಡಿಸ್ಕೊತೀವಿ. ಆ ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನೀವು ಕಾಯಿಲೆನ ಗುಣಪಡಿಸ್ಕೊಳ್ಬೋದು, ಇನ್ನೊಂದು ಕಾಯಿಲೆನ ಬರ್ದಿದ್ದಂಗೆ ನೋಡ್ಕೊಳ್ಬೋದು. ಬಹಳ ಎರಡೂ ಆಗತ್ತೆ ಇಲ್ಲಿ. ಸೊ ಮನುಷ್ಯನ ಉದ್ದೇಶ ಇಷ್ಟೇ, ಆರೋಗ್ಯ ಬೇಕು. ಆರೋಗ್ಯ ಯಾಕೆ ಬೇಕು? ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯ ಮೂಲಂ ಉತ್ತಮಂ. ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 4 ಪಡ್ಕೊಬೇಕು ಅಂದರೆ ನಮ್ಗೆ ಆರೋಗ್ಯ ಬೇಕು. ನಮ್ಗೆ ಆರೋಗ್ಯ ಬೇಕು ಅಂದರೆ ಏನು ಮಾಡಬೇಕು? ನಾವು ಆಯುರ್ವೇದನ ಅನುಸರಿಸಬೇಕು. ಸೊ ಆಯುರ್ವೇದದಿಂದ ನಿಮಗೆ ಆರೋಗ್ಯ ಸಿಗುತ್ತೆ, ಆರೋಗ್ಯದಿಂದ ನಿಮಗೆ 4 ಧರ್ಮ, ಅರ್ಥ, ಕಾಮ, ಮೋಕ್ಷ ಸಿಗುತ್ತೆ. ಸೊ ಹಾಗಾಗಿ ನಾವು ಈ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಏನು ದೀರ್ಘಕಾಲೀನ ಕಾಯಿಲೆಗಳಂತ ಏನು ಹೇಳ್ತೀವಿ, ಚರ್ಮ ಕಾಯಿಲೆ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಏನು ಒಬೆಸಿಟಿ ತೂಕ ಜಾಸ್ತಿ ಆಗಿರೋದಾಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅದು ಬಿಟ್ಟು ಸ್ಟ್ರೋಕ್, ನರ ರಿಲೇಟೆಡ್ ಕಾಯಿಲೆಗಳಾಗಿರ್ಬೋದು, ಅಲ್ಝೈಮರ್ ಡಿಸೀಸ್ ಅಂತ ಏನು ಏಜ್ ರಿಲೇಟೆಡ್ 60-70 ವರ್ಷ ಆಗ್ತಿದ್ದಂಗೆ ಅವ್ರದ್ದು ಬ್ರೈನ್ ನಿಷ್ಕ್ರಿಯ ಆಗಿ ಕೆಲಸ ಮಾಡೋದು ಕಡಿಮೆ ಆಗ್ತಾ ಇರುತ್ತೆ, ಅದಾಗಿರ್ಬೋದು. ಕಣ್ಣಿನ ಸಮಸ್ಯೆ ಆಗ್ಬೋದು, ಕಿವಿಯ ಸಮಸ್ಯೆ ಆಗ್ಬೋದು, ಅಥವಾ ಏನು ನಮ್ಮ ಡಿಫ್ರೆಂಟ್ ಸಿಸ್ಟಮಿಂದ ಬರುವಂಥ ಕಾಯಿಲೆಗಳಾಗ್ಬೋದು, ಮೂಲವ್ಯಾಧಿಗಳಾಗ್ಬೋದು. ಈ ಥರ ಎಲ್ಲ ಕಾಯಿಲೆಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಗುಣಪಡಿಸ್ಲಿಕ್ಕೆ ನಮ್ಮ ಪಂಚಕರ್ಮ ಬೇಕೇ ಬೇಕು. ಯಾವ ಸಿಸ್ಟಮಲ್ಲೂ ಅವು ರಿವರ್ಸ್ ಆಗಲ್ಲ, ಆಮೇಲೆ ರೆಜ್ಯುವಿನೇಟ್ ಆಗಲ್ಲ. ಫಸ್ಟು ಕಾಯಿಲೆನ ರಿವರ್ಸ್ ಮಾಡಿದ್ವಿ, ಕಾಯಿಲೆ ಇಲ್ದಿದ್ದಂಗೆ ಮಾಡಿದ್ವಿ. ಬಟ್ ಕಾಯಿಲೆ ಆದ ನಂತರ ಮತ್ತೆ ಕಾಯಿಲೆ ಬರ್ದಿದ್ದಂಗೆ ಮಾಡೋದಿದೆಯಲ್ಲ, ಮತ್ತೆ ಅದು ಮರುಕಳಿಸಿದ್ದಂಗೆ ಮಾಡೋದಿದೆಯಲ್ಲ, ಅದು ಯಾವ ಸಿಸ್ಟಮಲ್ಲೂ ಇಲ್ಲ. ಅದು ಓನ್ಲಿ ಆಯುರ್ವೇದ ಅದನ್ನು ಮಾಡಬೇಕು. ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ಕಾಯಿಲೆ ಗುಣಪಡಿಸ್ಕೊಳ್ತಾರೆ, ಮತ್ತೊಂದು ಸಲ ಕಾಯಿಲೆ ಬರ್ದಿದ್ದಂಗೆ ನೋಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ನಾವು ನಮ್ಮ ಎಕ್ಸ್ಪೀರಿಯನ್ಸಿಂದ ಹೇಳೋದಾದರೆ ವರ್ಷಕ್ಕೆ 1 ಸಲ ಮಾಡಿಸ್ಕೊಂಡ್ರೆ ಸಾಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಜನಗಳಲ್ಲಿ ಟೈಮ್ ಇಲ್ಲ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳೋಕ್ಕೆ, ಮತ್ತು ಅದರ ಅನುಭವನೂ ಇರಲ್ಲ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಶುರು ಮಾಡಿ 3 ವರ್ಷ, ಅದಾದ ನಂತರ 6 ತಿಂಗಳಿಗೊಮ್ಮೆ ಮಾಡಿಸ್ಕೊಂಡ್ರೆ ಉತ್ತಮ. ಬಟ್ ನಾವು ಪುಸ್ತಕದಲ್ಲಿ ಓದಿರೋದು ಹೇಗೆ ಅಂದರೆ 6 ತಿಂಗಳಿಗೊಮ್ಮೆ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ದಾರೆ.
ಕಾಯಿಲೆ ಇರೋರಾಗಲಿ ಇಲ್ದಿರೋರಾಗಲಿ 6 ತಿಂಗಳಿಗೊಂದ್ಸಲ ಪಂಚಕರ್ಮ ಮಾಡಿಸ್ಕೊಂಡ್ರೆ ಅವರಿಗೆ ಕಾಯಿಲೆ ಬರಲ್ಲ, ಅವರ ಆಯಸ್ಸು ವೃದ್ಧಿ ಆಗತ್ತೆ, ಮತ್ತು ಅವರಿಗೆ ಏನು ಧಾತು ಪುಷ್ಟಿ ಆಗುತ್ತೆ, ಓಜಸ್ ಜಾಸ್ತಿ ಆಗುತ್ತೆ, ಮತ್ತು ಅವರಿಗೆ ಏನು ಪಡಿಬೇಕು ಅಂತ ಇರ್ತಾರೆ ಜೀವನದಲ್ಲಿ ಅದನ್ನೆಲ್ಲ ಪಡಿಬೋದು ಆರೋಗ್ಯದಿಂದ. ಬಟ್ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಆದರೂ ಪಂಚಕರ್ಮ ಮಾಡಿಸ್ಕೊಳ್ಳೋದ್ರಿಂದ ಅವರ ಆಯಸ್ಸು ವೃದ್ಧಿ ಆಗುತ್ತೆ.